ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇದು ಏನಂತೀರ ಮೂರನೆಯ ಪ್ರಶ್ನೆ ಪತ್ರಿಕೆ ಆಗಿದೆ. ನಿಮ್ಮ ಕಂಪ್ಯೂಟರ್ ಸೈನ್ಸು ಆಯಿತಾ, ಒಂದು ಶಿವಮೊಗ್ಗ ಜಿಲ್ಲೆ, ಒಂದು ತುಮಕೂರು, ಏನಂತೀರ ಇನ್ನೊಂದು, ಈ ರೀತಿಯಾಗಿ ನಾವು ಸುಮಾರು 3 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿರುವುದು ಉಂಟು. ಅದನ್ನು ದಯವಿಟ್ಟು ಉಪಯೋಗಿಸ್ಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಕ್ವಶನ್ ಪೇಪರಿನ PDF ಕಾಪಿ ಕೂಡ ಸಿಗುತ್ತೆ. ನಾವು ಬೇರೆಯವರಂಗೆ ಆಯಿತಾ, ವಿ ವೋಂಟ್ ಹೈಡ್ ಎನಿಥಿಂಗ್ ಮ್ಯಾನ್. ಅರ್ಜೆಂಟ್ ಇದ್ದವರು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಕೀ ಆನ್ಸರ್ ಬೇಕು ಅಂದರು ದಯವಿಟ್ಟು ಕೀ ಆನ್ಸರ್ ನೋಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ಭಾಳ ಖುಷಿ. ಹೌ ಮೆನಿ ಬಿಟ್ಸ್ ಆಫ್ ಡಾಟಾ USB ಕ್ಯಾನ್ ಟ್ರಾನ್ಸ್ಮಿಟ್ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 12 ಮೆಗಾಬಿಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಡ್ಯುಯಲ್ ಆಫ್ ದಿ ಎಕ್ಸ್ಪ್ರೆಷನ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 3, ಗಿವನ್ ದಿ ಲಾಜಿಕ್ ಡಯಾಗ್ರಾಮ್ ದಿ ಔಟ್ಪುಟ್ ಈಸ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 4, ಅರೈ ಈಸ್ ಎ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್ ಸ್ಟೋರ್ ಅಂಡರ್ ಸಿಂಗಲ್ ನೇಮ್ ಅಂತ ಇದೆ. ಅರೈ ಈಸ್ ಎಕ್ಸಾಂಪಲ್ ಫಾರ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ವಿತ್ ಸ್ಟೇಟಿಕ್ ಮೆಮೊರಿ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಎ ಈಸ್ ಟ್ರೂ, ಬಿ ಈಸ್ ಫಾಲ್ಸ್ ಅಂತ, ಅಂದರೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಭಾಳ ಕಷ್ಟಪಟ್ಟು ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳು ಹುಡುಕಿದ್ರು, ಆದರೂ ಕೂಡ ಡೌಟಲ್ಲೇ ಇದ್ದರು. ಆದರೂ ಇದಕ್ಕೆ ಆನ್ಸರನ್ನು ಕೊಡ್ತೇವೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಉತ್ತಮ. ಇದಕ್ಕೆ ಸರಿಯಾದ ಉತ್ತರ ಬಂದು, ಇನ್ನೂ ಡೌಟಲ್ಲೇ ಇದ್ದಾರೆ, ಕೊಡಬಾರ್ದು ಅಂತ. ಇದು ಪಾಠ ಯಾವುದು ಅಂದರೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂತ ಒಂದು ಲೆಸನ್ ಇದೆ. ಆ ಪಾಠದಿಂದ ಬಂದಿರುವಂತಹ ಈ ಒಂದು ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎಕ್ಸ್ಪರ್ಟ್ ಯಾರಾದರೂ ಇದ್ದರೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ 5ನೆಯ ಪ್ರಶ್ನೆಗೆ ಕೀ ಆನ್ಸರನ್ನು ಕಳುಹಿಸಿಕೊಡಿ. ಕ್ವಶನ್ ನಂಬರು 6, ಅಸೆರ್ಷನ್ ಅಂತ ಇದೆ ಅಲ್ವಾ, ವೆರಿ ಎಫಿಷಿಯೆಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್ ಅಂತ ಇದೆ. ರೀಸನ್ 6, ಇನ್ಲೈನ್ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಬಿಫೋರ್ ಆಲ್ ದಿ ಫಂಕ್ಷನ್ಸ್ ದಟ್ ಕಾಲ್ ಇಟ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಎ ಈಸ್ ಟ್ರೂ ಆರ್ ಈಸ್ ಫಾಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ವಿಚ್ ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಇನ್ವೋಕ್ಡ್ ಆಟೋಮೆಟಿಕಲಿ ಬೈ ದಿ ಕಂಪೈಲರ್ ವೆನ್ ಎ ಕ್ಲಾಸ್ ಡಸ್ ನಾಟ್ ಹ್ಯಾವ್ ಎನಿ ಎಕ್ಸ್ಪ್ಲಾಯ್ಸಿಟ್ ಕನ್ಸ್ಟ್ರಕ್ಟರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕಾಪಿ ಕನ್ಸ್ಟ್ರಕ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8, if a class can be derived from already derived class is called as dash ಅಂತ ಇದೆ. ಸರಿಯಾದ ಉತ್ತರ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಕ್ವಶನ್ ನಂಬರ್ 8ಗೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 9, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ ಡೈರೆಕ್ಷನ್ ಆಪ್ರೇಟರ್ ಅಂತ ಇದೆ. ಇದನ್ನು ಕೂಡ ಭಾಳ ಕಷ್ಟಪಟ್ಟು ಹುಡುಕ್ಬಿಟ್ರು. ನನ್ನ ಪ್ರಕಾರ ಆನ್ಸರು ಪಾಯಿಂಟರ್ ಆಪ್ರೇಟರ್ ಇರಬೇಕು. ಕ್ವಶನ್ ನಂಬರ್ 9 ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 10, ದಿ ಎಬಿಲಿಟಿ ಆಫ್ ಎ ಡಾಟಾ ಬೇಸ್ ಟು ಮಾಡಿಫೈ ಎ ಸ್ಕೀಮಾ ಡೆಫಿನಿಷನ್ ಅಟ್ 1 ಲೆವೆಲ್ ವಿತೌಟ್ ಎಫೆಕ್ಟಿಂಗ್ ಎ ಸ್ಕೀಮಾ ನೆಕ್ಸ್ಟ್ ಹೈಯರ್ ಲೆವೆಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಾಟಾ ಮಾಡಿಫಿಕೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಐಡೆಂಟಿಫೈ ದಿ DDL ಕಮ್ಯಾಂಡ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡ್ರಾಪ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 12, ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಫಾರ್ಮ್ ಆಫ್ IP ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಇಂಟರ್ನೆಟ್ ಪ್ರೋಟೋಕಾಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಆ್ಯನ್ ಎಕ್ಸಾಂಪಲ್ ಫಾರ್ ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮೊಬೈಲ್. ಕ್ವಶನ್ ನಂಬರ್ 14, ದಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಫಾರ್ ದಿ ಪರ್ಪಸ್ ಆಫ್ ಸಪೋರ್ಟಿಂಗ್ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ FSF. ಈ FSF ಪ್ರತಿಯೊಂದು ಪೇಪರಲ್ಲೂ ಇದೆ. ಒಂದು ಸಲ ಇದರ ಫುಲ್ ಫಾರ್ಮ್ ಕೇಳಿದರೆ, ಒಂದು ಸಲ MCQಸಲ್ಲಿ ಬಂದಿದೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಬಳಸಲಾಗ್ತಾ ಇದೆ ಅಷ್ಟೇ, ಆಯಿತಾ. ಕ್ವಶನ್ ನಂಬರ್ 15, ಐಡೆಂಟಿಫೈ ದಿ ಫಾರ್ಮ್ ಇನ್ಪುಟ್ ಎಲಿಮೆಂಟ್ ಆಫ್ HTML ಅಂತ ಇದೆ. HTML ಬಗ್ಗೆ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಕ್ವಶನ್ ನಂಬರ್ D ಈಸ್ ದ ರೈಟ್ ಆನ್ಸರ್. ಆಲ್ ಆಫ್ ದೀಸ್ ಅಂತ ಸ್ವಲ್ಪ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಭಾಳ ಖುಷಿಯಾಗುತ್ತೆ. ಧನ್ಯವಾದಗಳು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ ಇನ್ ದಿ ಗಿವನ್ ಬ್ರಾಕೆಟ್ಸ್ ಅಂತ ಇದೆ, ಹೌದಲ್ವಾ.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಡಾಟಾ ಅಬೌಟ್ ಡಾಟಾ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ, ಅದನ್ನು ಮೆಟಾ ಡಾಟಾ ಅಂತ ನಾವು ಕರೆಯುತ್ತೇವೆ. ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ದಟ್ ಈಸ್ ದಿ ಆನ್ಸರ್. ಕ್ವಶನ್ ನಂಬರ್ 17, ಡ್ಯಾಶ್ ರೆಪ್ರೆಸೆಂಟ್ಸ್ ದಿ ಅಬ್ಸಲ್ಯೂಟ್ ಮಿನಿಮಮ್ ನಂಬರ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಎಂಟಿಟೀಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆರ್ಡಿನಾಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಡ್ಯಾಶ್ ಮಾಡೆಲ್ ಆರ್ಗನೈಸ್ ದಿ ಡಾಟಾ ಇನ್ ಟೇಬಲ್ ಫಾರ್ಮ್ ಅಂತ ಇದೆ, ದಟ್ ಈಸ್ ಡೈಮಂಡ್ ಈಸ್ ದ ರೈಟ್ ಆನ್ಸರ್, ಡೈಮಂಡ್. ಕ್ವಶನ್ ನಂಬರ್ 19, that is the symbol is used to represent relation in ER diagram is called dash, that is rectangle is the right answer. Question number 20, my dear children, the candidate which is not currently selected as primary key is called, that is secondary key is the right answer. ಧನ್ಯವಾದಗಳು. ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದರ PDF ಕಾಪಿಯನ್ನು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ವಶನ್ ಪೇಪರ್ ಆಯಿತಾ. ಇನ್ನೊಂದು ಮುಖ್ಯವಾದ ವಿಷಯ, ಇಂಗ್ಲೀಷಲ್ಲಿ ಯಾರಾದರೂ ಕಡಿಮೆ ಅಂಕಗಳು ಬರ್ತಾಯಿದ್ರೆ ಯಾರಿಗಾದರೂ, ಅಥವಾ ಯಾರಾದರೂ ಭಾಳ ಡಲ್ ಇದ್ದರೆ, ಅಥವಾ ಫೇಲ್ ಆಗ್ತೀನಿ ಅಂತ ನಿಮ್ಮ ಗೆಳೆಯರು ಡಿಸೈಡ್ ಮಾಡಿದರೆ, ಅಥವಾ ನಾನು ಎಕ್ಸಾಮ್ 1 ಬರೆಯಲ್ಲ ಎಕ್ಸಾಮ್ 2 ಬರಿತೀನಿ ಅಂತ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ದಯವಿಟ್ಟು ನಿಮ್ಮ ಜೊತೆಗೆ ಪಾಸಾಗಿ ನಿಮ್ಮಂಥವರೇ ಆಯಿತಾ ಔಟ್ಪುಟ್ ಆಗಲಿ ಅಂತ ನಾನು ಕೂಡ ಬಯಸೋದು. ಒಳ್ಳೆಯದನ್ನು ಬಯಸಿದರೆ ದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ದಯವಿಟ್ಟು ದೋಸ್ ಹೂ ಆರ್ ಆಯಿತಾ, ಐ ರಿಕ್ವೆಸ್ಟ್ ಯು ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ವಿ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಆಲ್ ದಿ ವಿಡಿಯೋಸ್ ಆಯಿತಾ. ಎಂತೆಂಥ ವಿಡಿಯೋ ಅಂದರೆ ವಿಚ್ ಆರ್ ರಿಲೇಟೆಡ್ ಟು ಯುವರ್ ಬೋರ್ಡ್ ಎಕ್ಸಾಮ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬೇಕಾಗಿರುವಂಥ ಆಲ್ ವಿಡಿಯೋಸ್ ವಿ ಆಲ್ರೆಡಿ ಅಪ್ಲೋಡೆಡ್. ಪ್ಲೀಸ್ ವಾಚ್ ಎವ್ರಿಥಿಂಗ್. ಎಲ್ಲ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ. ಯಾಕಂದರೆ ಸುಮಾರು 3,000-3,500 ವಿಡಿಯೋಸ್ಗಳಿದ್ದಾವೆ. ನಿಮಗೆ ಅಲ್ಲಿ ತೊಂದರೆ ಆಗ್ತಾಯಿದೆ, ಎಲ್ಲಿದೆ ಏನು ಕತೆ ಅಂತ ಹುಡುಕ್ಲಿಕ್ಕೆ ತೊಂದರೆ ಆಗ್ತಾಯಿದೆ. ಪ್ರತಿಯೊಂದು ವಿಡಿಯೋದ ಕೆಳಗಡೆ ಸೆಕೆಂಡ್ ಇಯರ್ PUCಯ ನಮ್ಮ ಗ್ರಾಮರಿನ ಲಿಂಕ್ಗಳನ್ನು ನೀಡಿರ್ತೇನೆ, ಹಾಗೂ ಪಾಠಗಳ ಲಿಂಕ್ಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.